ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಇಂದು ಅನೇಕರು ದೇವರನ್ನ ಆರಾಧಿಸುವಂಥ ಸಮಯದಲ್ಲಿ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳದೆ, ತಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳದೆ ದೇವರನ್ನ ಆರಾಧಿಸುವಂಥವರಾಗಿದ್ದಾರೆ. ನೀವುಗಳು ನಿಮ್ಮ ಪಾಪವನ್ನು ತೊಳೆದುಕೊಳ್ಳದೆ ನಿಮ್ಮ ತುಟಿಗಳಿಂದ ಎಷ್ಟೇ ಆರಾಧಿಸಿದರೂ ಕೂಡ ಅದು ವ್ಯರ್ಥನೆ ಪ್ರಿಯರೇ. ಅಂತಹ ಆರಾಧನೆ ದೇವರ ಬಳಿಗೆ ಸೇರುವುದಿಲ್ಲ. ಆದ್ದರಿಂದ ಮೊದಲು ನಿನ್ನ ಹೃದಯದಲ್ಲಿರುವಂಥ ಅಪವಿತ್ರತೆಯನ್ನು ತೊಳೆದುಕೊಂಡು ನಿನ್ನ ದೇವರನ್ನ ನೀನು ಯಾವಾಗ ಪೂರ್ಣ ಆಸಕ್ತಿಯಿಂದ ಆರಾಧಿಸುವಂಥವನಾಗಿರ್ತೀಯೋ ಆಗ ನಿನ್ನ ಆರಾಧನೆಯು ದೇವರಿಗೆ ಪರಿಮಳ ಸುವಾಸನೆಯಾಗಿ ಇರುವಂಥದ್ದಾಗಿರ್ತದೆ. ಯಾಕೆಂದರೆ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಆತ್ಮನಾಗಿದ್ದಾನೆ, ಆತನ ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ಪ್ರೇರೆ. ಯಾಕೆಂದರೆ ದೇವರು ಒಂದು ಮೂರ್ತಿಯಲ್ಲೋ ವಿಗ್ರಹದಲ್ಲಿಲ್ಲ, ದೇವರು ಆತ್ಮನಾಗಿದ್ದಾನೆ. ಆತನ ಆರಾಧಿಸುವಂಥವರು ಯಾವಾಗಲೂ ಕೂಡ ಪೂರ್ಣ ಆಸಕ್ತಿಯಿಂದ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸುವಂಥವರಾಗಿರಬೇಕೆಂಬುದಾಗಿ ದೇವರು ಬಯಸುವಂಥವನಾಗಿದ್ದಾನೆ.